ಯಾರನ್ನೇ ಆಗಲಿ ಜಾಸ್ತಿ ಹೆಚ್ಕೋಬಾರ್ದಪ್ಪ ಜೀವನದಲ್ಲಿ, ಮರೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನಂತೂ ವರ್ಷ ಅವ್ರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ನ, ಇದ್ದಕ್ಕಿದ್ದಂಗೆ ಈ ಥರ ಆಗ್ಬಿಟ್ಟಿದ್ಕೆ ನನಗಂತೂ ತುಂಬ ಬೇಜಾರಾಗ್ತೈತೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಏನಪ್ಪ ಇದು ವಿಚಿತ್ರ, ಹಿಂಗಾಗ್ಬಿಡ್ತು ಅಂತ ಅನ್ನಿಸ್ತಾಯಿತ್ತು. ನನಗಂತೂ ಇದನ್ನ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ, ಅರ್ಗಿಸ್ಕೊಳ್ಳೋ ಶಕ್ತಿ ಇಲ್ಲ ನನಗಂತೂ. ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿನೇ ಇಲ್ಲ ನನಗೆ. ಅಯ್ಯೋ, ಏನೋ ಒಂಥರ ಜೀವನದಲ್ಲಿ ನಾನು ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಐತೆ. ಋತು ಋತು ಬಾರಮ್ಮ ಇಲ್ಲೇ. ಟಿಕ್ಕಿ ಟಿಕ್ಕಿ ಅಳ್ತೈತೆ ಅಜ್ಜಿ, ಅಜ್ಜಿ ಟಿಕ್ಕಿ ಅಳ್ತೈತೆ. ಬಾರಮ್ಮ ಋತು, ಋತು ಬಾರಮ್ಮ, ಏನು ಮಾಡಲ್ಲ ಬಾರಮ್ಮ. ಬರಲ್ಲಪ್ಪ, ನಮ್ಮಮ್ಮ ಬೇಟೈತೆ. ಬೈಯಲ್ಲ ಬಾರಮ್ಮ ಇವಾಗ, ಅವಾಗಂತೂ ಬೈಯೋದು ಅಮ್ಮ ಬಂದರೆ, ಇವಾಗ ಬೈಯಲ್ಲ ಬಾರಮ್ಮ. ಬಾರಮ್ಮ ಋತು, ಬಾಯಲ್ಲಿ ನಿನ್ನಿಂದ ನನ್ನ ನೋಡಿ ಸ್ವಲ್ಪ ದುಃಖನಾದರೂ ಮರಿತೀನಿ. ಬಾರಮ್ಮ ಪುಟ್ಟ, ಬಾರ ಚಿನ್ನಿ, ಬಾರಪ್ಪ, ಬಾರುತ್ತು ಇಲ್ಲಿ, ಬಾರ ಚಿನ್ನಿ, ಬಾರಮ್ಮ, ಬಾ ಬಾ, ನಾನು ಏನು ಮಾಡಲ್ಲ ಬಾ, ಬೈಯಲ್ಲ ಬಾರಮ್ಮ, ಬಾರೆ ಋತು. ನೀನು ನೋಡಿದ್ರೆ ನನಗೆ ಎಷ್ಟೋ ದುಃಖಗಳೆಲ್ಲ ಮರ್ತೋಗ್ತಾ ಇದೆ. ನೀನು ಮಾತಾಡೋದ್ರಿಂದ ನನಗೆ ಎಷ್ಟೋ ಮನ್ಸಾಗ ಸಮಾಧಾನ ಆಗ್ತೈತೆ. ಬಾ ಋತು, ಬಾ. ಮಕ್ಳಿದ ಮನೆಯೇ ಚಂದ, ದೇವ್ರಮ್ಮನ ನನಗೆ ಕೊಟ್ಟು ಕಿತ್ಕೊಬಿಟ್ನಲ್ಲ, ಏನು ಮಾಡೋದು. ಅಯ್ಯೋ ದೇವ್ರೇ, ಏನಪ್ಪ ಇದು, ಅಯ್ಯೋ ಏನು ಹಿಂಗಾಯ್ತು ಅನಿಸುತ್ತೆ ನನಗೆ. ಎಂಥದ್ದೊಂದು ಮುದ್ದಾದ ಮಗು ಇದ್ದರೆ ಆ ಮಗು ಮುಖನಾದ್ರೂ ನೋಡಿ ನನ್ನ ಕಷ್ಟಗಳನ್ನೆಲ್ಲ ಮರಿತಾ ಇದ್ದೆ. ಆದರೆ ನನಗೆ ಯಾರು ಇಲ್ದಂಗೆ ಮಾಡಿಬಿಟ್ಟ ದೇವ್ರ ಪರಮಾತ್ಮ. ಯಾರೂ ಇಲ್ಲ, ನನಗಂತೂ ಒಬ್ಬಂಟಿ ಆಗ್ಬಿಟ್ಟೆ. ಬಾ ಋತು, ಋತು ಬಾ. ನೀನು ಸ್ಕೂಲ್ಗೆ ಹೋಗ್ತೇನಮ್ಮ? ನಾನು ಕಾಮೆಂಟಿಗೆ ಹೋಗ್ತೀನಿ. ನಂಗನ್ನ ಮತ್ತೆ ಭೂತನ್ನ ಎಲ್ಲ ಹೋಗ್ತಾರಲ್ಲ, ಅಲ್ಲಿ ನಾನು ಕಾಮೆಂಟಿಗೆ ಹೋಗ್ತೀನಿ. ನಾನು ಬರೆಯಕ್ಕೆ ಹೋಗ್ತೀನಿ ಟಿಕ್ಕಿ. ಹೌದೇನು, ಬರೆಯಕ್ಕೆ ಹೋಗ್ತೀಯಾ? ಜಾಣೆ ಆಗ್ಬೇಕಾ? ನೀನು ಜಾಣೆ ಆಗ್ತೀಯಾ? ನಾನು ಜಾಣಿ ಟಿಕ್ಕಿ. ಅಯ್ಯೋ ಸುಗುಣ ಪಾಪ ಒಬ್ಬಳೆ ಸುಮ್ಮನೆ ಕುತ್ಕೊಂತಾಳೆ, ಒಬ್ಬಳೆ ಕುತ್ಕೊಂಡು ಅಳ್ತಿರ್ತಾಳೆ, ಕಣ್ಣೀರು ಹಾಕ್ತಾಳೆ. ನೋಡಿದ್ರೆ ಬೇಜಾರಾಗುತ್ತೆ ಪಾಪ. ಅಯ್ಯೋ ದೇವ್ರಮ್ಮನು ಎಂತೆಂಥವ್ರಿಗೆ ಎಂತೆಂಥದ್ದು ಕೊಡ್ತಾನೆ, ಯಾವಾಗ ಏನು ಕೊಡ್ತಾನೆ ಅಂತ ಗೊತ್ತಾಗಲ್ಲ. ಎಂಥದನ್ನ ಅದೊಂದು ಮಗು ಆಗಿದ್ದರೆ ಆ ಮಗುನ ಮಕ್ಕನಾದರೂ ನೋಡ್ಕೊಂಡು ಸಮಾಧಾನ ಮಾಡ್ಕೊಂಡಿರೋಳು. ಏನು ಮಾಡಲಿ ಪಾಪ. ಬಿಡತ್ಲಾಗೆ. ನಮ್ಮಮ್ಮ ಬೇಟೈತೆ, ನಮ್ಮಮ್ಮ ಬಂತು, ನಾನು ಬರಲ್ಲ ಚಿಕ್ಕಿ. ಏನು ಬೈಯಲ್ಲ, ಅಲ್ಲೇ ಇರಮ್ಮ ಋತು, ಅಲ್ಲೇ ಇರು, ಏನು ಬೈಯಲ್ಲ. ಮಾತಾಡು, ಅದೇನು ಚಿಕ್ಕಿ ಮಾತಾಡಿಸ್ತಾ ಇದ್ದಾಳೆ, ಮಾತಾಡು. ಯಾತ ಮಾತಾಡ್ತಾ ಇದ್ದಾಳೆ ಋತು ಸುಗುಣಂತಾಗಿ? ಅವಳು ಅವಾಗ ನಾನು ಬೈತಿದ್ನಲ್ಲತ್ತೆ, ಅದಕ್ಕೆ ನಾನು ಮಾತಾಡಲ್ಲ ಅಂತ ಇದ್ದಾಳೆ ಋತು. ಅವಳು ಪಾಪ ಅಳ್ತಾ ಇದ್ದಾಳೆ ಕಣ್ಣೀರು ಹಾಕ್ಕೊಂಡು. ಯಾಕೆ ಒಂಥರ ಸುಮ್ಮ ಕುಕ್ಕಂತಲ್ಲಿ ಕಾಣತ್ತೆ, ಸುಮ್ಮ ಕುಕ್ಕೊಂಡು ಅಳ್ತಿರ್ತಾಳೆ ಒಬ್ಬೊಬ್ಳೇನೆ. ಅದಕ್ಕೆ ಅವಳು ಮಾತಾಡಿಸ್ತಿದ್ಲಲ್ಲ, ಅದಕ್ಕೆ ಮಾತಾಡಮ್ಮ ಚಿಕ್ಕಿ ಅಂತ ಹೇಳ್ತಾ ಇದ್ದೆ. ಇವಾಗ ಬುದ್ಧಿ ಬಂದೈತೆ ನಮ್ಮ ಸುಗುಣಿಗೆ. ಯಾರು ಹೇಳಿರೋ ಕೇಳ್ತಿರಲಿಲ್ಲ, ಈಗ ಬುದ್ಧಿ ಬಂದೈತಿ. ಅಯ್ಯ ಅನ್ನಂಗೆ ಆಗುತ್ತೆ ಇವಾಗ. ಅಲ್ಲಿ ನನಗೂ ಹಂಗೆ ಅಯ್ಯ ಅನ್ನಂಗೆ ಆಗುತ್ತೆ. ನಮ್ಮ ಮನಸ್ಸು ಎಂಥದೋ ಏನೋ ಕಣ ಚೈತ್ರ. ಕಾಣತ್ತೆ, ನನಗೂ ಒಂಥರ ಬೇಜಾರಾದಂಗೆ ಆಗುತ್ತೆ. ಅಯ್ಯೋ ಏನಪ್ಪ ಇದು ಹಿಂಗೆ ಅಮ್ಮಂಗಾಗುತ್ತೆ. ಏನೇ ಅಂದರೂ ದೇವ್ರಮ್ಮನ ಕೊಟ್ಟು ಕಿತ್ಕೊಬಾರ್ದು ಅನಿಸುತ್ತೆ. ಈಗ ಎಂತ ನನ್ನ ಮಗು ಆಗಿದ್ರೆ ತನ್ನ ಮಕ್ಕ ನೋಡ್ಕೊಂಡಿರಾಳು, ನಾ ಮಾಡ್ಕೊಂಡಾಳ ಆಗೋದ್ರು ಹೋಗ್ಲಿ ಅಂತ ಹೇಳಿ ಮಗು ಸಾಕೊಂಡಿರಾಳ ಅತ್ಲಾಗಿ. ಎಂಥದ್ದು ಮಾಡಿದಪ್ಪ ದೇವರು ಅನ್ನಂಗೆ ಆಗುತ್ತೆ ನನಗೆ. ನಮಗೂ ಅಷ್ಟೇ ಕಾಣುತ್ತೆ, ಜಲ್ದಿ ಅಮ್ಮಂಗಾಗುತ್ತೆ ಯಾರಿಗೇ ಆಗಲಿ. ನನಗೆ ಹಂಗೆ ಹಿಂಗೆ ಅಂತ ಮಾತಾಡೋದಕ್ಕೆ ಆಗಲ್ಲ. ಏನಂದ್ರೆ ಒಂಥರ ಮನಸ್ಸು ಕರ್ಗೋಗ್ಬಿಡುತ್ತೆ ನಮ್ಗಂತೂ. ಚಟ್ನಿ ಮಾಡಿ ದೋಸೆ ಹಾಕ್ತೀನಿ, ಇಲ್ಲೇ ತಿನ್ನು ಅನ್ನತ್ತೆ. ನೀನು ಹಬ್ಳಿಗೆ ಇನ್ನೇನು ಮಾಡ್ಕೊಂತಾಳೆ, ಇಲ್ಲೇ ತಿನ್ನು ಅನ್ನು. ಸರಿ ಆಯ್ತು ಹೇಳ್ತೀನಿ. ಹೋಗಂಗೆ ದೋಸೆ ಒಯ್ಯೋಗಿ ನಿಮ್ಮ ಅಮ್ಮ ಬರುತ್ತೆ, ತಿಂದು ಹೋಗುತ್ತೇನ, ಒಯ್ಯೋ ಒಂದೆರಡು, ಆಮೇಲೆ ತಿಂತಾಳೆ ಹೇಳ್ತೀನಿ ಹಂಗೆ. ಅವರಿಯಕ್ಕೆ ಹೋಗ್ತೀಯಾ ನೀನು? ಅಮ್ಮ ನನ್ನ ಹತ್ರನೇ ಇರಮ್ಮ ನೀನು. ನನ್ನ ಹತ್ರನೇ ಇರ್ತೀಯಾ? ಅಮ್ಮ ಓದತ್ತೆ. ನಿಮ್ಮಮ್ಮಯ್ಯ ಒಯ್ಯಲ್ಲ ತಾಯಿ ಹೇಳೇವಳೆ. ಅಲ್ಲೇ ನಿನ್ಕೊಂಡು ಮಾತಾಡು, ಚಿಕ್ಕಿ ಏನು ಹೇಳ್ತಾಳೆ ಕೇಳು. ಬಾ ಇಲ್ಲಿ ಚಿನ್ನಿ, ಬಾರಮ್ಮ ಬಾ, ಮುಂದೆ ಒಂದ್ಸತಿ ಮುದ್ದಾಡ್ತೀನಿ ಬಾ. ಋತು ಬಂಗಾರ, ಅಯ್ಯೋ ಏನು ಚೆನ್ನಾಗೈತಪ್ಪ ನನ್ನ ಬಂಗಾರ. ಸುಗುಣ ಚೈತ್ರ ಇಲ್ಲೇ ದೋಸೆ ಮಾಡಿ ಚಟ್ನಿ ಮಾಡ್ತಾಳಂತೆ, ಬಿಡು ಇಲ್ಲೇ ಮುಣ್ಮಂತೆ. ಬಿಡತ್ತೆ, ಉಪ್ಪಿಟ್ಟು ಮಾಡ್ಕೊಂತೀನಿ, ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ. ಇನ್ನೇನು ಇವಾಗ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ. ರವೆ ತಗೊಂಬಂದಿದ್ದೀನಿ ಒಂದು ಅರ್ಧ ಕೆಜಿನ, ಉಪ್ಪಿಟ್ಟು ಮಾಡ್ಕೊಂತೀನಿ. ಬಿಡತ್ತೆ, ಬಿಡತ್ತ ಒಬ್ಳಿಗೆ ಇನ್ನೇನು ಮಾಡ್ಕೊಂತೀಯ, ತಿರ ಮಾಡ್ಕೊಂಬಂತೆ. ಆಮೇಲೆ ನೀನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಿಡು. ಇವಾಗ ಬೇಜಾರಾಗಿದ್ಯಾ, ಇಲ್ಲೇ ದೋಸೆ ಒಯ್ದು ಚಟ್ನಿ ಮಾಡ್ತಾಳೆ, ಇಲ್ಲೇ ತಿನ್ಮಂತತ್ತ. ಸರಿ ಆಯ್ತು ಹೇಳತ್ತೆ. ಅಜ್ಜಿ ದಾಚೆ ಒಯ್ದೈತೆ ಅಮ್ಮ, ನನಗೆ ಇಟ್ಟಕನಜ್ಜಿ ದಾಚೆ ಚಟ್ನಿ ಸೂಪರಾಗಿರುತ್ತೆ.
ಹೌದಾ, ಚೆನ್ನಾಗಿರುತ್ತ ದೋಸೆ. ಬಂಗಾರ ಕಣೋ, ಚೆನ್ನಾಗೈತು ಬಂಗಾರ. ಹ್ಮ್ 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 ಟಿಕ್ಕಿ ಟಿಕ್ಕಪ್ಪ ಎಲ್ಲೋತು? ಟಿಕ್ಕಪ್ಪ ಯಾಕೆ ಬಂದಿಲ್ಲ? ಚಿಕ್ಕಪ್ಪ ಇಲ್ಲ ಕಣಮ್ಮ. ಚಿಕ್ಕಪ್ಪ ಇಲ್ಲ, ಸತ್ತೋದ. ತೊತ್ತೊತ್ತು ಅಜ್ಜಿ, ಟಿಕ್ಕಪ್ಪ ತೊತ್ತೊತ್ತಂತೆ. ಬಿಡಮ್ಮ, ಹುಡುಗಿ ತಾಗಿ ಯಾಕೆ ಹಂಗೆ ಹೇಳ್ತೀಯ ಸುಗುಣ? ಇಲ್ಲ ಕಣತ್ತೆ, ನಾನು ಯಾರು ಕೇಳಿರೋ ಹಂಗೆ ಹೇಳೋದು. ಅವನಿಲ್ಲ, ಭೂಮಿ ಮೇಲೆ ಇಲ್ಲ, ಅಲ್ಲೇ ಹೋಗ್ಬಿಟ್ಟ, ಸತ್ತೋದ, ಹೊರಗ್ಬಿಟ್ಟ ಅಂತ ಹೇಳ್ತೀನಿ. ಯಾರು ಕೇಳಿದ್ರು ನಾನು ಹಂಗೆ ಹೇಳೋದು. ಇನ್ನೇನು ಮಾಡೋಣ? ಬಂದಿರೋ ಸಿಟ್ಟಿಗೆ ಬೆಳಗ್ಗೆ ಭಾಗ್ಯ ಆಂಟಿ ಕೇಳ್ತಿತ್ತು, ಅವಾಗಲೂ ಹಂಗೆ ಹೇಳ್ತಿದ್ದೆ. ಅಷ್ಟು ಸಿಟ್ಟು ಬರ್ತೈತೆ, ಮತ್ತೆ ಇನ್ನೇನು ಹೇಳೋಣತ್ತೆ ನಾನು? ಸುಮ್ಕಿರಂಗೆಲ್ಲ ಮಾತಾಡಬಾರ್ದು. ಎನ್ನ ಕಂಡರೆ ಏನಂತಾರೆ? ಸುಮ್ಮನಿರು. ಯಾಕೆ ಸುಮ್ಮನೆ ಊರಾಗೆಲ್ಲ ಯಾಕೆ ಸುಮ್ಮನೆ ಪ್ರಚಾರ ಮಾಡೋದು? ಏನು ಬೇಡ, ಸುಮ್ಕಿರಮ್ಮ, ಸುಮ್ಮನಿರು. ಆಗೈತೇನೆ ಹೋಗು ಚೈತಮ್ಮ, ದಾಸೆ ಒಯ್ತಿದ್ದಾಳೆ, ಹೋಗು ಉಣ್ಣ ಹೋಗು. ಮಗಳು ಋತ ಮಿಲ್ಕ್ ಕುಕ್ಕಂಡೈತೆ. ಅವ್ರು ಚಿಕ್ಕಿತಾಗೆ ಕುಕ್ಕಂಡವಳೆ. ಅಲ್ಲ ಸುಗುಣಮ್ಮ, ನಮ್ಮ ಋತುನ ಯಾವತ್ತೂ ಮಾತಾಡಿಸ್ತಿಲ್ಲ, ಸುಮ್ಮನಿರೋದು. ಇವತ್ತೇನು ಕಾರ್ದ ಹೊತ್ತು ಕುಂಡ್ರಿಸ್ಕೊಂಡೈತಿ. ಮನ್ ಬೇರೆ ಹಿಂಗೆಲ್ಲ ಆತಲ್ಲಪ್ಪ, ಆ ಬಸನ ಆತಲ್ಲ, ಅದಕ್ಕೇನೆ ಅವಳಿಗೂ ಒಂಥರ ಬೇಜಾರಾದಂಗೆ ಆಗೈತಿ. ಅದಕ್ಕೆ ಕರ್ದು ಕುಂಡ್ರಿಸ್ಕೊಂಡವಳೆ. ಅಲ್ಲ ಅವನೆಲ್ಲಿ ಹೋಗಿ ಅವ್ನು ಕಾಣಲ್ಲ, ಬರೀ ಒಂದೇ ಐತೆ. ಅವನೆಲ್ಲಿ ಬಂದೇ ಇಲ್ಲ. ಅವನು ಅಲ್ಲೆಲ್ಲ ದೂರ ಕೆಲ್ಸಕ್ಕೆ ಹೋಗ್ಯವನಂತೆ, ಅದಕ್ಕೇನೆ ಬೇಜಾರಾಗೈತಿ. ಅದಕ್ಕೇನಂತ ಸುಮ್ಮನೆ ಆ ಹುಡುಗಿತಾಗೆ ಕೂಕೊಂಡು ಮಾತಾಡ್ತೈತಿ. ಅವನು ಕೆಲ್ಸಕ್ಕೆ ಹೋಗ್ಯವನಂತದ್ದು, ಯಾವ್ದೋ ಕೆಲಸ ಹೇಳ್ಯಾರಂತೆ, ಅಲ್ಲಿ ತಿಂಗ್ಳಂಗಟ್ಲೆ ಬರಲ್ವಂತೆ ಅಂತ ಕೆಲ್ಸಕ್ಕೆ ಹೋಗ್ಯವನವನು. ಹೌದೇನು ಬಿಡತ್ತತ್ತ, ಒಳ್ಳೆ ಬುದ್ಧಿ ಬಂದೈತತ್ತ. ಹೆಂಗಾನ ಒಳ್ಳೆ ಬುದ್ಧಿ ಬಂದು ಸೇನಕ್ಕಾದ್ರೆ ಸಾಕತ್ತ. ಹೋಗು ದಾಸೆ ತಿನ್ನ ಹೋಗು. ದಾಸೆ ಆರ್ತೈತಿ, ಅಲ್ಲಿ ಒಯ್ದೈದು ಕೊಡ್ತಾಳೆ, ತಿಂದು ಬರೋಗಿ ಹೋಗಿ ಚಟ್ನಿ ಮಾಡಿ, ಅವಳು ಚೆನ್ನಾಗೈತೆ ಚಟ್ನಿ. ನನಗೆ ಎರಡು ಒಯ್ದು ಕೊಟ್ಟಿಲ್ಲ, ನಾನು ತಿಂದು ಬಂದೆ. ಹೋಗು, ಆಮೇಲೆ ಸುಗುಣ ಒಂದೆರಡು ತಿಂತಾಳೆ. ಸುಗುಣ ತಿನ್ನಮ್ಮ ಹಂಗ ದಾಸೆನ, ನಾನು ಇಲ್ಲೆಲ್ಲ ಹೋಗಿ ಬರ್ತೀನಿ. ಸರಿ ಕಣತ್ತೆ, ಆಯಿತು. ನನ್ನ ಹತ್ರನೇ ಇರ್ತೀಯ ಯಾವಾಗ್ಲೂ ಇನ್ಮೇಲಿಂದನ? ನನ್ನ ಜೊತೆಗೆ ಪಚ್ಚಂತೀಯಾ? ಇಲ್ಲಲ್ಲಪ್ಪ, ನನಗೆ ಭಯ ಆಗ್ತೈತೆ. ನಾನು ನಮ್ಮ ಅಮ್ಮನ ಜೊತೆ ಇರ್ತೀನಿ. ನಾನು ನಿಮ್ಮ ಅಮ್ಮನೇ ಋತು, ನನ್ನ ಅಮ್ಮ ಅನ್ನು. ಇನ್ಮೇಲಿಂದ ನನ್ನ ಚಿಕ್ಕಿ ಅಂತ ಕರಿಬೇಡ, ನನ್ನೂ ಅಮ್ಮ ಅಂತ ಕರಿ. ಸುಗುಣ ಅಮ್ಮ ಅಂತ ಕರಿತೀಯಾ? ಏನಂತ ಕರಿತೀಯಳು? ತುಗನ ಅಮ್ಮ. ನಾನು ಕರೆಯಲ್ಲಪ್ಪ, ನಮ್ಮ ಅಮ್ಮ ಬೇತೈತೆ. ಇಲ್ಲ, ನಿಮ್ಮ ಅಮ್ಮ ಏನು ಬೈಯಲ್ಲ, ನಾನೆಲ್ಲ ಹೇಳ್ತೀನಿ ನಿಮ್ಮ ಅಮ್ಮಗೆ. ಇನ್ಮೇಲಿಂದ ನನ್ನ ಸುಗುಣ ಅಮ್ಮ ಅಂತ ಕರಿ. ಅಮ್ಮ ಅನ್ಬೇಕಾ ನನ್ನ? ಸರಿ ಆಯ್ತು. ಪ್ರವಿಮಮ್ಮ ಎಲ್ಗೂ ಹೋದ? ಪ್ರವಿಮಮ್ಮರ ಊರಿಗೆ ಹೋಗಿದ್ದೆ ನೀನು? ಪೆರಿಮಮ್ಮರ ಊರಿಗೆ ಹೋಗಿದ್ದೆ. ಟಿಕ್ಕಿ, ನೀನಲ್ಲಿ ಬೇರೆ ಮನೆ ಇತ್ತಲ್ಲ ನಿಂದು, ಅಲ್ಲಿ ಪೆರಿಮಮ್ಮರ ಊರ ಬೇರೆ ಮನೆ ಇತ್ತು. ಬೇರೆ ಮನೆ ಇತ್ತಮ್ಮ, ಬೇರೆ ಮನೆ ಮಾಡೇ ಇಷ್ಟೊಂದೆಲ್ಲ ಅವಾಂತರ ಆಗಿರೋದು. ಬಾ ಹೋಗೋಣ, ಅಂಗಡಿಗೆ ಹೋಗೋಣ, ಚಾಕ್ಲೇಟ್ ಕೊಡಿಸ್ತೀನಿ. ಕುರ್ಕುರೆ ಕೊಡ್ಸೋಣ, ಚಾಕ್ಲೇಟ್ ಕೊಡ್ಸೋಣ? ಚಾಕೆಟ್ ಬೇಡಪ್ಪ, ಅಮ್ಮ ಹೋಯ್ತೈತೆ. ಪಿಮಿ ಕಡಿತವೆ ಅಂತ ಅಮ್ಮ ಹೋಯ್ತೈತೆ. ಚಾಕತ್ ಬೇಡ, ಕುಕ್ಕುಲೆ ಕೊತ್ತು. ನಡಿ ಹೋಗಂತಾರನ, ಕುರ್ಕುರಿ ಬಿಸ್ಕೆಟು ಎಲ್ಲ ತಗೊಂಬರೋಣ, ನಡಿ ಹೋಗೋಣ ಅಂಗಡಿಗೆ. ನೋಡಿದ್ರಲ್ಲ ವೀಕ್ಷಕರೇ, ನನಗಂತೂ ಈ ಹುಡುಗಿ ಇರೋದಕ್ಕೆ ಎಷ್ಟೋ ನೋವು ಮರಿತಾ ಇದ್ದೀನಿ. ತುಂಬ ಬೇಜಾರಾಗ್ತೈತಿ. ಏನೋ ಒಂಥರ ಈ ಹುಡುಗಿ ಹೆಂಗೋ ಚೆನ್ನಾಗಿ ಮಾತಾಡೋದಕ್ಕೆ ಋತು, ನನಗಂತೂ ಎಷ್ಟೋ ಮನಸ್ಸಲ್ಲಿರೋದೆಲ್ಲ ದುಃಖ ಏನೆಲ್ಲ ಮರಿತಾ ಇದ್ದೀನಿ. ಏನು ಮಾಡೋದು? ಯಾಕಂದರೆ ನಾನಂತೂ ವರ್ಷನ ತುಂಬ ಹಚ್ಕೊಬಿಟ್ಟಿದ್ನಲ್ಲ, ತುಂಬ ಇಷ್ಟಪಡ್ತಿದ್ನಲ್ಲ, ಅದಕ್ಕೆ ಮರೆಯೋದಕ್ಕೆ ತುಂಬ ಕಷ್ಟ ಆಗ್ತೈತೆ. ಏನು ಮಾಡೋದು? ಹೆಂಗೆ ಹೊತ್ಲಾಗೆ ಇಲ್ಲೇ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೆ. ಏನೋ ಒಂಥರ ಜೀವನದಾಗ ಒಬ್ಬಂಟಿ ಆಗಿದ್ದೀನಿ ಅಂತ ಅನ್ನಿಸ್ತಾ ಐತೆ. ಏನು ಮಾಡೋದು? ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.